ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲಮೆಲ್ಯಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾನ್ ತಾನ್ ನಮಸ್ತೆ ಗುರುನ್ ಮಮ. ಅನಂತಕೋಟಿ ಬ್ರಹ್ಮಾಂಡನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗವೈದ್ಯ ಶರಣಾಗತ ವಜ್ರಪಂಜರ ಆಪದ್ಬಾಂಧವಾನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ. ಶ್ರೀ ಪುರಂದರದಾಸರ ಮುಂದಿನ ಗದ್ಯ 11ನೇ ಗದ್ಯ ಮಹಾದುರಿತ ನಿವಾರಣ. ಹಿಂದೆ ಬಂದಿದ್ದು ಮಹಾರೋಗ, ಈಗ ಬಂದಿದ್ದು ಮಹಾದುರಿತ. ಈಗ ಚಿಂತನೆ ಮಾಡಬೇಕು ರೋಗ ಮತ್ತು ದುರಿತ ಇದರ ವ್ಯತ್ಯಾಸವನ್ನು. ಮಹಾ ದುರಿತ ಅಂದರೆ ಏನು, ಅದರ ನಿವಾರಣೆ ಹೇಗೆ? ಮಹತ್ತಾದ ದುರಿತ ಮಹಾದುರಿತ, ಅದೇ ಮಹಾಮೋಹ. ಭಗವಂತ ಬ್ರಹ್ಮನನ್ನು ಸೃಷ್ಟಿಸಿ ಬ್ರಹ್ಮನಿಂದ ಪಂಚಮಹಾಮೋಹಗಳನ್ನು ಸೃಷ್ಟಿಸಿದ ಎಂಬತಕ್ಕಂಥದ್ದು ಸೃಷ್ಟಿಕಥನದಲ್ಲಿ ಎಲ್ಲರೂ ಕೇಳಿದ್ದಾರೆ. ಬ್ರಹ್ಮ ಸೃಷ್ಟಿಸಿದ್ದು ಸಕಲ ಜೀವರಿಗೂ ಅದರ ಪರಿಣಾಮವನ್ನು ಬೀರಿಸ್ತಾನೆ. ಅದರಿಂದ ಆ ಜೀವರು ಹೊರಗಡೆ ಬರಬೇಕು. ಆದ್ದರಿಂದ ಯಾವ ರೂಪದಲ್ಲಿದ್ದಾರೆ ಪಂಚಮಹಾಮೋಹಗಳು ಎಂಬತಕ್ಕಂಥದ್ದನ್ನು ಇಲ್ಲಿ ಪುರಂದರದಾಸರು ಸುಂದರವಾಗಿ ಪಂಚದಳ ಪುಷ್ಪದೊಂದಿಗೆ ನಮಗೆ ವಿವರಣೆ ಕೊಡ್ತಾ ಇದ್ದಾರೆ. ಇದು ಮನಸ್ಸಿಗೆ ಸಂಬಂಧಿಸಿದ್ದು. ಯಾಕೆ ಹೀಗೆ ಹೇಳ್ತೀರಾ ಮನಸ್ಸಿಗೆ ಸಂಬಂಧಪಟ್ಟಿದ್ದು? ನೀವೇ ನೋಡಿದಿರೇನು ಅಂತ ಕೇಳಿದ್ರೆ, ನಮಗೆ ಹೊರಗಾಗತಕ್ಕಂಥದ್ದು ಯಾವುದೇ ಗಾಯ ಅದು ಎಲ್ಲರಿಗೂ ತೋರಿಸಬಹುದು. ಅಂಗೈಗಾದ ಗಾಯ, ಕೈಗಾದ, ಕಾಲಿಗಾದ, ಹೊಟ್ಟೆಗಾದ ತೋರಿಸಬಹುದು. ಬೆನ್ನಿಗಾದದನ್ನು ನಾವು ತೋರ್ಸಕ್ಕೆ ಬರಲ್ಲ, ಬೇರೆಯವರು ನೋಡಬಹುದು. ಏಕೆ? ನಮ್ಮ ಕಣ್ಣು ನಮ್ಮ ಬೆನ್ನನ್ನು ನೋಡಲಾರ. ಇದೇ ಒಂದು ಗಾದೆ ಇದೆ, ನಿಮ್ಮ ಬೆನ್ನು ನಿಮಗೆ ಅತ್ಯಂತ ಹತ್ತಿರವಿದ್ದರೂ ಆ ಬೆನ್ನನ್ನು ನೀವು ನೋಡಲಾರಿರಿ. ಯಾಕೆ ಈ ಗಾದೆ ಬಂತು? ಇದಕ್ಕೆ ಮುಖ್ಯವಾಗಿ ತಿಳಿಬೇಕಾದದ್ದು, ಬೆನ್ನು ಎಂಬತಕ್ಕಂಥದ್ದು ಹೇಗೆ ನಮ್ಮ ನಿಲುವಿಗೆ, ಮಲಗಿಕೊಳ್ಳಲು, ಓಡಾಡಲು ಆಶ್ರಯವಾಗಿದೆಯೋ, ಹಾಗೆ ನಮಗೆ ಕಣ್ಣಿಗೆ ಕಾಣದೆ ಆಶಯ ರೂಪದಲ್ಲಿರತಕ್ಕಂಥದ್ದು ಯಾವುದು ಅಂದರೆ ಮನಸ್ಸು. ನೋಡಿ ಎಂತಹ ಸುಂದರ ಕಲ್ಪನೆ. ಮನಸ್ಸು ಒಳಗಡೆ ಇಲ್ಲದಿದ್ದರೆ ಮನುಷ್ಯನಾಗಿರುವುದಿಲ್ಲ. ಹೇಗೆ ಇರ್ತಾನೆ? ಮತ್ತೆ ಅವನು ಉನ್ಮತ್ತನಾಗಿರಬಹುದು, ಹುಚ್ಚನಾಗಿರಬಹುದು, ವ್ಯಾಘ್ರನಾಗಿರಬಹುದು, ಅಥವಾ ಜಡವಾಗಿರಬಹುದು. ಮನಸ್ಸು ಪರಿಣಾಮವಿಲ್ಲದಿದ್ದರೆ ಅದು ಜಡದಂತೆ ಅಥವಾ ಉನ್ಮಂತನಂತೆ. ಅಂದರೆ ಮನಸ್ಸು ಎಲ್ಲವನ್ನು ಹಿಡಿದುಕೊಂಡಿರ್ತಕ್ಕಂಥ ಶಕ್ತಿ ನಮ್ಮ ಬೆನ್ನೆಲುಬುದಂತೆ. ಆದ್ದರಿಂದ ನಮ್ಮ ಕಣ್ಣಿಗೆ ಕಾಣದ ಬೆನ್ನು ಹೇಗೋ ಹಾಗೆ ಕಣ್ಣಿಗೆ ಕಾಣದ ಇಂದ್ರಿಯ ಮನಸ್ಸು. ವೈದ್ಯರಿಗೆ ನೋಡಿ, ನಮ್ಮ ಕೈಯಲ್ಲಿ ಹುಣ್ಣಾಗಿದೆ, ತಲೆಯಲ್ಲಿ ಹುಣ್ಣಾಗಿದೆ ಅಂತ ಅವರು ಪ್ರತ್ಯಕ್ಷವಾಗಿರೋದು ಮಾತ್ರ ತೋರಿಸಬೇಕು ನಮ್ಮ ಲೋಕದಲ್ಲಿ. ಆದರೆ ನಮ್ಮ ಪುರಂದರದಾಸರು ವಿಶಿಷ್ಟವಾದ ವೈದ್ಯರು, ಭವರೋಗ ವೈದ್ಯ ಭಗವಂತ. ಇವನಂತ ಕರ್ಕೊಂಡು ಹೋದಾಗ
ನಮ್ಮ ಕೂದಲು ತೋರಿಸೋದು, ಕೈ ತೋರಿಸೋದು, ಉಗುರು ತೋರಿಸ್ಬೇಕಾ? ನಮಗೇನು ಕಾಣುವುದಿಲ್ಲವೋ ಅದು ಭಗವಂತನಿಗೆ ಆಗಲಿ ದೇವತೆಗಳಿಗಾಗಲಿ ಪುರಂದರದಾಸರಿಗೆ ಸ್ಪಷ್ಟವಾಗಿ ತೋರುತ್ತದೆ. ಅದನ್ನು ನಾವು ಇಂದಿನ ವೈದ್ಯರು ಏನು ಮಾಡ್ತಾರೆ? ಸ್ಕ್ಯಾನ್ ಮಾಡ್ತಾರೆ, ಎಕ್ಸ್ರೇ ತೋರಿಸ್ತಾರೆ. ಎಕ್ಸ್ರೇ ಅಂದ್ರೆ ಏನು? ಎಕ್ಸ್ಟ್ರಾ ರೇ. ಎಕ್ಸ್ಟ್ರಾ ರೇ ಅಂದ್ರೆ ಏನು? ದಿವ್ಯ ಚಕ್ಷಸ್, ದಿವ್ಯ ತೇಜಸ್ಸು. ದಿವ್ಯ ತೇಜಸ್ಸು ಇರತಕ್ಕಂಥದ್ದು ಯಾರಿಗೆ? ದೇವತೆಗಳಿಗೆ. ಭಗವಂತನಿಗೆ ಅನಂತ ಚಕ್ಷಸ್ಸು ಇದೆ. ಅದನ್ನ ಭಗವಂತನ ವಿಷಯದಲ್ಲಿ ನಾವು ಹೋಗೋದು ಬೇಡ. ದೇವತೆಗಳ ಎಕ್ಸ್ರೇ, ಎಕ್ಸ್ಟ್ರಾ ರೇ ಅಂದ್ರೆ ತೇಜಸ್ಸು ಇದೆ. ಆ ಎಕ್ಸ್ಟ್ರಾ ರೇ, ಎಕ್ಸ್ರೇ ಇರೋದ್ರಿಂದ ದೇವತೆಗಳ ಗುಂಪಿಗೆ ಸೇರಿದ ಪುರಂದರದಾಸರು ಏನ್ ಮಾಡ್ತಾರೆ? ಮಹಾದುರಿತ ನಿವಾರಣ ಎಂಬತಕ್ಕಂಥ ಮಂತ್ರವನ್ನು ಇಲ್ಲಿ ಉಚ್ಚರಿಸುತ್ತಿದ್ದಾರೆ. ನೋಡಿ, ಈ ಎಕ್ಸ್ರೇ ಇಂದ ಇವರಿಗೆ ತಿಳಿದಿದ್ದೇನು? ಮೋಹ ಮತ್ತು ಅತಿ ಮಹಾಮೋಹ ಎಂಬತಕ್ಕಂಥದ್ದು ಏನು ಬ್ರಹ್ಮದೇವರು ಸೃಷ್ಟಿಸಿದರು ಅದು ಇಲ್ಲಿ ಯಾವ ರೂಪದಲ್ಲಿ ನಿಂತಿದೆ? ದುರಿತ ರೂಪದಲ್ಲಿ ನಿಂತಿದೆ. ಮಹಾಮೋಹದ ಪರಿಣಾಮ ಶಿಕ್ಷೆ ರೂಪವಾದದ್ದು. ಮೊದಲನೇದು ರೂಪ ಮೋಹ, ಇದು ಶಿಕ್ಷೆ ರೂಪವಾದದ್ದು. ದುರಿತಗಳನ್ನು ಪಾಪ ಸಂಕೋಲಗಳೆಂದೇ ಗುರುತಿಸುತ್ತಾರೆ. ಅಂಗವೈಕಲ್ಯ, ಮನೋವೈಕಲ್ಯ, ಬುದ್ಧಿಭ್ರಮಣೆ, ಉನ್ಮತ್ತತೆ ಹೀಗೆ ಮನೋವಿಕಾಸವಿಲ್ಲದ ಯೋನಿಗಳಲ್ಲಿ ಹುಟ್ಟುವುದು. ಪಶುಗಳು, ಪ್ರಾಣಿಗಳು, ಮುಳ್ಳಿನ ಗಿಡಗಳು, ಕಾಡಿನ ಮರಗಳು, ಜಾಲಿ ಮರಗಳು ಮುಂತಾದ ಹುಟ್ಟಿನಿಂದ ಆ ಜನ್ಮವೆಲ್ಲ ಸವಿದು ಮುಂದಿನ ಜನ್ಮದಲ್ಲಿ ಪರಿಹಾರ ಒದಗುವುದು. ಈ ತರಹ ಕಥೆಗಳನ್ನು ಅನೇಕ ಪುರಾಣಗಳು ನಾವು ನೋಡಬಹುದು. ವಿಜಯದಾಸರೇ ಒಂದು ಸುಳಾದಿಯಲ್ಲಿ ಹೇಳಿದ್ದಾರೆ, ಯಾವ ತಾಮಸರ ಜೀವ ಹೇಗಿರುತ್ತೆ ಅಂದರೆ ಮುಳ್ಳುಗಿಡದಂತಿರುತ್ತೆ ಅಂತ ಹೇಳಿದ್ದಾರೆ. ಎಲ್ಲ ನದಿ ತೀರದಲ್ಲಿ ಪ್ರತಿ ಊರಿನಲ್ಲಿ ಮುಳ್ಳಿನ ಕೊಂಪೆಯೇ ಬೆಳೆದು ನಿಂತಿರತಕ್ಕಂಥ ಭಾಗವೇ ಇರುತ್ತೆ. ಅದು ಇಂದಿಗೂ ಸಹ ನೋಡಬಹುದು. ಯಾವಾಗ ಜನಸಂದಣಿ ಹೆಚ್ಚಾಗುತ್ತೋ ಆ ಮುಳ್ಳಿನ ಕಂಪೆಗಳನ್ನು ತೆಗೆದು ಹಾಕಿ ಅಲ್ಲಿ ನೆಲಸಮ ಮಾಡಿ ಮನುಷ್ಯರು ಆಶ್ರಯ ಮಾಡ್ತಾ ಇರೋದ್ರಿಂದ ನಾವು ಸಮೀಪದಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲ. ಆದರೆ ಕಾಡುಗಳಲ್ಲಿ ಹೋದರೆ ಮುಳ್ಳು ಕಾಡು ಎಂಬತಕ್ಕಂಥ ಪ್ರಸಿದ್ಧಿಯಾಗಿರುತ್ತೆ. ಅವರೆಲ್ಲರೂ ಅಧಮಜೀವಿಗಳು. ಅಧಮಜೀವಿಗಳು ಅಂತ ನಾವು ಅಲ್ಲಿ ಬೋರ್ಡ್ ಹಾಕಿರೋದಿಲ್ಲ. ಮುಳ್ಳಿನ ಗಿಡಗಳ ತಂತಿ, ಮುಳ್ಳಿನ ಗಿಡಗಳ ಕಾಡು ಅಂತ ಹೆಸರು ಹೇಳಿರ್ತಾರೆ. ಇದು ದೇವತೆಗಳಿಗೆ ರಹಸ್ಯ. ಇದು ತಮೋಜೀವರ ಗುಂಪು ಅಂತ ಹೇಳಿದ್ಬಿಟ್ರೆ, ತಮೋಜೀವರಾಗಿ ಮನುಷ್ಯರಾಗಿರ್ತಕ್ಕಂಥವರಿಗೆ ಏನಾಗತ್ತೆ, ಬಹಳ ನೊಂದುಕೊಂಡು ಬಿಡ್ತಾರೆ. ನಾವು ಇದಕ್ಕೆ ಹೋಗ್ಬೇಕಂದ್ರೆ ಪರಿವರ್ತನೆಗೊಂಡ್ಬಿಡ್ತಾರೆ. ಇದು ಭಗವಂತನ ಸಂಕಲ್ಪ ಅಲ್ಲ. ಕೆಲವು ದೇವ ರಹಸ್ಯಗಳಿರುತ್ತದೆ. ದೇವತಾ ರಹಸ್ಯಗಳನ್ನು ಪರಿಪಾಲನೆ ಮಾಡ್ತಕ್ಕಂಥದ್ದು ಎಲ್ಲ ದೇವತೆಗಳ ಆದ್ಯ ಕರ್ತವ್ಯ. ಈಗ ವೈದ್ಯ ಕೆಲವು ಗುಟ್ಟುಗಳನ್ನು ಹೇಳಬಾರದು. ಇನ್ನು 5 ನಿಮಿಷಕ್ಕೆ ಈ ರೋಗಿ ಸಾಯ್ತಾನೆ ಎಂಬತಕ್ಕಂಥದ್ದು ಅವನಿಗೆ ಖಚಿತಪಟ್ಟರು ಅವನಿಗೆ ಬೇಕಾದ ಹಣವನ್ನು ದುಪ್ಪಟ್ಟು 10 ಪಟ್ಟು ಸೇರಿಕೊಂಡು ಆಸ್ಪತ್ರೆಗೆ ಸೇರಿಸಿ ಹಣವನ್ನು ಮುಂಗಡವಾಗಿ ಕಟ್ಟಿಸಿಕೊಂಡು ಶವವನ್ನು 10 ನಿಮಿಷಕ್ಕೆ ಕೊಟ್ಟರೂ ಸಹ ಎಲ್ಲ ಹಣವನ್ನು ಕಟ್ಟಿಸ್ಕೊಂಡು ಬಿಡ್ತಾರೆ. ಇದಕ್ಕೇನು ಕಾರಣ? ಇವನು ಸಾಯಕ್ಕೆ ಮುಂಚಿತವಾಗಿ ದಕ್ಷಿಣೆ ರೂಪವಾಗಿ ಇಷ್ಟು ದಂಡವನ್ನು ಅವನು ಕೊಡಲೇಬೇಕು. ಈ ಶವವನ್ನು ತೆಗೆಯಬೇಕು ಅಂದರೆ 10,000 ರೂಪಾಯಿಗಳನ್ನು ಕೊಟ್ಟರೆ ಶವ ಕೊಡುತ್ತೇವೆ. ಯಾಕೆ? ಇವನು ಸಾಲಗಾರನಾಗಿದ್ದಾಗ ಕಡೆ ನಿಮಿಷದಲ್ಲಿ ಬಂದರೂ ಸಹ ಆ ಶಿಕ್ಷೆಯ ರೂಪವಾಗಿ ಹಣ ಪಾವತಿ ಮಾಡಲೇಬೇಕು. ಇದನ್ನು ನಮ್ಮಲ್ಲಿ ನಾವು ಯಾರು ಚಿಂತನೆ ಮಾಡುವುದಿಲ್ಲ. ವೈದ್ಯರನ್ನು ಬೈತೀವಿ, ಆಸ್ಪತ್ರೆಯನ್ನು ಬೈತೀವಿ. ಆದರೆ ಮೃತ ವ್ಯಕ್ತಿಗಳನ್ನು ಅವರ ಜೀವನ ಗತಿ ಹೀಗಾಗಿತ್ತು ಅಂತ ಯಾರು ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇವರಿಗೆ ಎಕ್ಸಲೇ ಇಲ್ಲ, ಅಂದರೆ ದಿವ್ಯ ತೇಜಸ್ಸಿನಿಂದ ನೋಡತಕ್ಕಂಥ ಬುದ್ಧಿಯೇ ಇಲ್ಲ.
ಸಾತ್ವಿಕ ಜೀವರಿಗೆ ಮಹಾದುರಿತ ನಿವಾರಣ ಎಂಬುದು ಯೋಗ್ಯರ ಸಂಸರ್ಗ ಒದಗುವಂತೆ ಭಗವಂತ ಅನುಗ್ರಹಿಸುತ್ತಾನೆ. ಇದರ ಅರ್ಥ ಏನು ನೋಡಿ. ಮೋಹ, ಮಹಾಮೋಹ ಎಂಬತಕ್ಕಂಥ ಪಂಚಮಹಾಮೋಹಗಳಲ್ಲಿ ಸಾತ್ವಿಕ ಜೀವರಿಗೂ ಬರಲ್ಲ ಅಂತಿಲ್ಲ. ಆದರೆ ಇಲ್ಲಿ ಇದರ ಎಫೆಕ್ಟ್ ವಿಪರೀತವಾಗಿರುತ್ತೆ, ಬೇರೆ ರೀತಿಯಲ್ಲಿರುತ್ತೆ. ಈ ಅಯೋಗ್ಯ ಜೀವರು ಅಂದರೆ ರಾಜಸ ತಾಮಸ ಜೀವರು ಮುಳ್ಳುಗಿಡವಾಗಿ ಯಾವುದೋ ಒಂದು ಕೆಟ್ಟ ಜಾಗದಲ್ಲಿ ಬೆಳೆದರೆ, ಸಾತ್ವಿಕ ಜೀವರಾದರೆ ಅವರು ಪುಣ್ಯಕ್ಷೇತ್ರದಲ್ಲಿ ಹುಟ್ಟುವಂತೆ ಭಗವಂತ ಕಲ್ಪಿಸಿಕೊಡುತ್ತಾನೆ. ಆಗ ಆ ಮುಳ್ಳನ್ನು ಹೂವಿನ ತೋಟಕ್ಕೆ ರಕ್ಷಣೆಯಾಗಿ ಮಾಡಿ, ಹೂ ತೋಟವನ್ನು ರಕ್ಷಿಸುವಂತೆ ಮಾಡಿ, ಪಶು ಪಕ್ಷಿಗಳಿಂದ ರಕ್ಷಣೆ ಮಾಡಿ, ಆ ಫಲವನ್ನು ಆ ಜೀವರಿಗೆ, ಮುಳ್ಳಿನಲ್ಲಿರ್ತಕ್ಕಂಥ ಸಾತ್ವಿಕ ಜೀವರಿಗೆ ಭಗವಂತ ಕೊಡುತ್ತಾನೆ. ಇದು ಮುಳ್ಳು, ಅದು ಮುಳ್ಳು. ಇದು ಕೆಲಸಕ್ಕೆ ಬಂತು, ಅದು ಕೆಲಸಕ್ಕೆ ಬರಲಿಲ್ಲ. ಇದು ಏನು ಕಾರಣ? ಸಾತ್ವಿಕ ಜೀವನಾದ್ದರಿಂದ ಇದು ಅನುಗ್ರಹ ರೂಪವಾಗಿ ಭಗವಂತ ಮಾಡ್ತಾರೆ. ಆದ್ದರಿಂದ ಸಾತ್ವಿಕ ಜೀವರಿಗೆ ಮಹಾದುರಿತ ನಿವಾರಣ ಎಂಬತಕ್ಕಂಥದ್ದಾಗಿ ಈ ಮಂತ್ರವನ್ನು ಒಡೆದು ನಾವು ತಿಳಿದುಕೊಳ್ಳಬೇಕು. ತಿರುಪತಿ, ತಿರುಮಲೆ ಮುಂತಾದ ಕ್ಷೇತ್ರಗಳಲ್ಲಿ ಈಗಲೂ ನಾವು ಕೆಲವು ಶಿಲೆಗಳನ್ನು, ಕೆಲವು ಮುಳ್ಳುಗಿಡಗಳನ್ನು ನೋಡ್ತೇವೆ. ಯಾಕೆ ಅಲ್ಲಿ ಆಯಿತು ಅಂದರೆ ಅವರೆಲ್ಲರೂ ಉತ್ತಮ ಜೀವರು. ಇದಕ್ಕೆ ಸಾಕ್ಷಿ ಏನು ಬೇಕು? ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಮಹಾತ್ಮೆಯಲ್ಲೇ ನೀವು ಕೇಳಿರಿ. ಅಲ್ಲಿ ದೇವತೆಗಳೇ ವೃಕ್ಷರೂಪವಾಗಿ ಒಂದೇ ಕಾಲದಲ್ಲಿ ನಿಂತಿದ್ದಾರೆ ಎಂದು ವರ್ಣಿಸಿದ್ದಾರೆ. ದೇವತೆಗಳಂತಿರುವ ಸಾತ್ವಿಕ ಜೀವರು ಇದೇ ಕ್ರಮವನ್ನು ಅನುಸರಿಸಿರುತ್ತಾರೆ. ಇದು ದೇವರ ರಹಸ್ಯ. ಆದ್ದರಿಂದ ಬೇರೆ ಜನರಿಗೆ ಇದು ಹೆಚ್ಚು ವ್ಯಾಪಕವಾಗಿ ತಿಳಿದು ಬರೋದಿಲ್ಲ. ತಾಮಸ ರಾಜಸ ಜೀವರಿಗೆ ಮಹಾಭಯಕ್ಕೆ ಒಳಪಡಿಸಿ ಅನರ್ಥಕ್ಕೆ ಕಾರಣವಾಗುತ್ತದೆ. ಅಂದರೆ ಸಾತ್ವಿಕ ಜೀವರಿಗೆ ಹೇಗೆ ನಿವಾರಣೆ ಆಗುತ್ತೋ ಅದು ವ್ಯತಿರಿಕ್ತವಾಗಿ ರಾಜಸರು ಅಥವಾ ತಾಮಸರಾದರೆ ಅವರಿಗೆ ಸೆರೆಮನೆ ವಾಸ, ಇವರಿಗೆ ಪುಣ್ಯಕ್ಷೇತ್ರ ವಾಸ ಆದರೆ ಅವರ ಸೆರೆಮನೆಯಲ್ಲಿ ವಾಸ ಮಾಡುವಂತೆ ವಿಧಿಸ್ತಾನೆ ಭಗವಂತ. ಹೀಗೆ ಭಗವಂತನಿಂದ ಸಮ್ಮುಖರಾದವರು ಹಾಗೂ ವಿಮುಖರಾದವರ ಗತಿ ಇಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ದುರಿತ ಎಂಬತಕ್ಕಂಥ ಶಬ್ದದಿಂದ ನಾವು ಇದು ತಿಳಿದುಕೊಳ್ಳಬೇಕು. ಮಹಾದುರಿತವೆಂದರೆ ಅದು ವಿಷ್ಣು ದ್ವೇಷಗಳ ಸಂಪರ್ಕವೇ ಆಗಿದೆ. ಇದು ವಿಷ್ಣುವಿನ ವಿಸ್ಮರಣೆಗೆ ದಾರಿಯಾಗುತ್ತದೆ. ಇದನ್ನು ನೀ ಅಂದರೆ ನಿತ್ಯದಲ್ಲೂ, ವಾರಣ ಅಂದರೆ ಪರಿಹರಿಸುವವನು ಎಂದರ್ಥ. ಎಂದೂ ವಿಸ್ಮೃತಿಯಾಗದಂತೆ ನಿವಾರಿಸುವವ. ದುರಿತ ಅಂದರೆ ಅನೇಕ ಜನ್ಮಗಳಲ್ಲಿ ಅನುಭವಿಸಬಹುದಾದದನ್ನು ನೀ ಅಂದರೆ ನಿಲ್ಲದಂತೆ ಕಡಿತ ಮಾಡುವುದು. ಹೀಗೆ ವಾರಣ ಅನುಗ್ರಹಿಸುವವನು. ದಿನನಿತ್ಯ ಸಾಲಿಗ್ರಾಮ ತೀರ್ಥ ಪ್ರಾಶನ, ಭಗವಂತನಿಗೆ ಗಂಧಾಭಿಷೇಕ ಮುಂತಾದ ಸತ್ಮಾರ್ಗ ತೋರಿ ದುಷ್ಕರ್ಮಗಳನ್ನು ಕೊಂಚ ಮಾಡುವವ ಎಂದರ್ಥ. ಇದನ್ನು ಒಂದು ಸ್ಮೃತಿಯಲ್ಲೂ ಸಹ ನಾವು ನೋಡಬಹುದಾಗಿದೆ. ಮಧು ಈತ ಹಾರೀತ ಎಂಬಲ್ಲಿ ಮಹಾದುರಿತದಲ್ಲಿ ಅಡಕವಾಗಿದೆ. ಮಧು ಈತ ಹಾರೀತ ಮಹಾದುರಿತ. ಮರದಿಂದ ಮರಕ್ಕೆ ಹಾರುವ ಮಧು ತರುವ ದುಂಬಿಗಳು ಎಲ್ಲ ಹೂವಿನ ಸಾರವನ್ನು ಸಂಗ್ರಹಿಸುವಂತೆ ಹಾರೀತ ಸ್ಮೃತಿಯಲ್ಲಿ ಶೀಲವಂತನ 13 ಲಕ್ಷಣಗಳನ್ನು ತಿಳಿಸಿದ್ದಾರೆ. ಬ್ರಾಹ್ಮಣತ್ವವನ್ನು ತಿಳಿದಿರುವುದು, ದೇವತೆಗಳು ಹಾಗೂ ಪಿತೃಗಳಲ್ಲಿ ಭಕ್ತಿ ಮಾಡುವುದು, ಸೌಮ್ಯತೆಯಿಂದ ಕೂಡಿರುವುದು, ಇತರಿಗೆ ನೋವನ್ನು ಕೊಡದೇ ಇರುವುದು, ಬೆನ್ನು ಹಿಂದೆ ವ್ಯಕ್ತಿಯ ಮರೆಯಲ್ಲಿ ಯಾರನ್ನು ನಿಂದಿಸದಿರುವುದು, ಮೃದುತರವನ್ನು ಹೊಂದಿರುವುದು, ಕಟುವಾಗಿ ಮಾತನಾಡದೇ ಇರುವುದು, ಎಲ್ಲರೊಂದಿಗೆ ಸ್ನೇಹ ಹೊಂದುವುದು, ಮಧುರವಾಗಿ ಇತರರೊಂದಿಗೆ ಸಂಭಾಷಿಸುವುದು, ಮಾಡಿದ ಉಪಕಾರವನ್ನು ಸ್ಮರಿಸುವುದು, ಶರಣಾಗತರನ್ನು ರಕ್ಷಿಸುವುದು, ಎಲ್ಲ ಜೀವಿಗಳು ದಯೆ ತೋರುವುದು, ಸದಾಕಾಲ ಶಾಂತ ಸ್ವಭಾವದಿಂದ ಕೂಡಿರುವುದು. ಇದೇ ಮುಖ್ಯಾರ್ಥದಲ್ಲಿ ಮಹಾದುರಿತ ನಿವಾರಣ ಮಂತ್ರ.
ಇದನ್ನು ಮೈಗೂಡಿಸಿದವರು ಪಾಪ ಸಂಕೋಲೆಗಳಿಂದ ಮುಕ್ತರಾಗುವರು ಎಂದರ್ಥ. ಇಲ್ಲಿ ಬದುಕುವ ನೀತಿ ಹಾಗೂ ಭಗವಂತನ ಪ್ರಜ್ಞೆ ಎರಡನ್ನೂ ತಿಳಿಸಿದ್ದಾರೆ. ಇದನ್ನು ಮಹಾದುರಿತ ನಿವಾರಣ ಎಂಬ ಮಂತ್ರದಿಂದ ಪುರಂದರದಾಸರು ನಮ್ಮ ಯೋಗ್ಯತೆಯನ್ನು ಬಹಿರಂಗಪಡಿಸಿ ಭಗವಂತನ ಅನುಗ್ರಹಕ್ಕೆ ನೆರವಾಗುವ ರೀತಿಯಲ್ಲಿ ಭಗವಂತನ ಗುಣವಿಶೇಷವನ್ನು ತಿಳಿಸಿ ಮಹಾ ಉಪಕಾರವನ್ನು ಮಾಡಿದ್ದಾರೆ. ಅಂತಹ ಶ್ರೀ ಪುರಂದರದಾಸರಿಗೆ ನಮೋ ನಮಃ ಎಂದು ನಮಸ್ಕರಿಸೋಣ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ.